ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕೊಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್. ಸೊ ಮೊಬೈಲಲ್ಲಿರುವಂಥ ಒಂದು ಸ್ಕ್ರೀನ್ ರೆಕಾರ್ಡ್ ಬಗ್ಗೆ ಇವತ್ತಿನವಾಗಿ ವಿಡಿಯೋ ಮಾಡ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡರ್ ಅಂತಂದರೆ ಕೆಲವೊಂದು ಆ್ಯಪ್ಗಳು ಸಿಗ್ತಾವೆ ನಿಮಗೆ ಪ್ಲೇಸ್ಟೋರಲ್ಲಿ ಹೋದಂಗೆಲ್ಲ. ನೀವು ಸ್ಕ್ರೀನ್ ರೆಕಾರ್ಡರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಆ್ಯಪ್ಗಳು ಸಿಗ್ತಾವೆ. ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಟೈಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸು. ಸೊ ಸ್ಕ್ರೀನ್ ರೆಕಾರ್ಡ್ ಅಂತ ಹೊಡೆದ್ರೆ ನೀವು ಬೇಕಾದಷ್ಟು ಆ್ಯಪ್ಗಳು ನಿಮಗೆ ಸಿಗ್ತಾವೆ. ಅವೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಸಿಗ್ತಾವೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಅಂತ. ಸೊ ನೀವು ಸ್ಕ್ರೀನ್ ರೆಕಾರ್ಡ್ರು 1, 2 ಸೊ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ನಮ್ಮ ಒಂದು ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಹೆಂಗೆ ಯೂಸ್ ಮಾಡ್ಬೋದು ಅದನ್ನು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಸೊ ಮೊಬೈಲಲ್ಲಿ ಇರುವಂತಂದರೆ, ಸೊ ರೆಡ್ಮಿ ಮೊಬೈಲಲ್ಲಿ ಏನಾಗುತ್ತೆ ಅಂದರೆ, ಈಗ ಬರುವಂಥ ಎಲ್ಲ ಒಂದು ಹೊಸ ಮೊಬೈಲ್ಗಳಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಕೊಟ್ಟಿರ್ತಾರೆ. ಸ್ಕ್ರೀನ್ ರೆಕಾರ್ಡನ್ನು ಒಂದು ನೀವು ಯಾವುದೇ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅದರಲ್ಲೇ ಕೊಟ್ಟಿರ್ತಾರೆ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡನ್ನು. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ರೆಡ್ಮಿ ಮೊಬೈಲಲ್ಲಿ ಬಂದಿರುವಂಥ ಒಂದು ಸ್ಕ್ರೀನ್ ರೆಕಾರ್ಡರ್ ಅಂತಂದರೆ, ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಅಂತ ಇರುತ್ತೆ. ಈ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಇದರಿಂದ ಆಗುವಂಥ ಒಂದು ಯೂಸಸ್ ಏನಂತಂದ್ರೆ, ಏನಾದರೂ ನೀವು ಟ್ಯುಟೋರಿಯಲ್ ಮಾಡ್ಬೇಕಂತಂದ್ರೆ ಯೂಟ್ಯೂಬ್ ವಿಡಿಯೋಲಿ ನೀವು ನೋಡ್ತೀರಿ, ಕೆಲವೊಂದಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೀವು ಟ್ಯುಟೋರಿಯಲ್ ಮಾಡ್ತಿದ್ದಾರೆ. ಸೊ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಓಪನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಿರ್ತಾರೆ. ಸೊ ಅವಾಗ ಸ್ಕ್ರೀನ್ ರೆಕಾರ್ಡರ್ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನೀವೇನಾದ್ರು ಅಂದರೆ ಇವು ಎಜುಕೇಷನ್ ಚಾನಲ್ಗಳನ್ನು ಕೊಡ್ತಾ ಇರ್ತಾರೆ. ಎಜುಕೇಷನ್ ಚಾನಲನ್ನು ಕೊಡೋ ಟೈಮಿಗೆ ಸೊ ಅವಾಗ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಸ್ಕ್ರೀನ್ ರೆಕಾರ್ಡರ್. ಸೊ ಇದು ನಿಮ್ಮ ಒಂದು ಕೆಲವೊಂದು ಮೊಬೈಲ್ ಇರ್ತಾರಲ್ಲ. ಸೊ ಸ್ಯಾಮ್ಸಂಗ್ ಮೊಬೈಲಲ್ಲಿ ಯಾವುದೇ ರೀತಿ ಒಂದು ಸ್ಕ್ರೀನ್ ರೆಕಾರ್ಡ್ ಇರಲ್ಲ. ನೀವು ಒಂದು ಈ ಒಂದು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಒಂದು ಸ್ಕ್ರೀನ್ ರೆಕಾರ್ಡ್ನ ರೆಡ್ಮಿ ಮೊಬೈಲಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ಕೊಳ್ಳಿ ಈ ರೀತಿ ನಿಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ ಇದು. ಸೊ ಇದು ಟ್ಯಾಬ್ ನಾವು ಎಲ್ಲಿ ಬೇಕಾದ್ರೆ ಇದು ಮೂಮೆಂಟ್ ಮಾಡ್ಕೋಬೋದು. ಸೊ ಇಲ್ಲಿ ರೆಡ್ ಕಲರ್ ಕಾಣ್ತದಲ್ಲ, ಸೊ ಇದು ರೆಡ್ ಕಲರ್ ಬಂದ್ಬಿಟ್ಟು ಇದು ಆನ್ ಆಫ್ ಸ್ಟಾರ್ಟ್ ಇಲ್ಲೇ ಮಾಡೋದು, ಆಫ್ ಅಲ್ಲೇ ಮಾಡೋದು. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸೆಟ್ಟಿಂಗ್ಸು. ಸೊ ಇದು ಬಂದ್ಬಿಟ್ಟು ಕ್ಯಾನ್ಸಲ್. ಇದನ್ನು ಈ ರೀತಿ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಓಪನ್ ಮಾಡಿದಾಗ ಮತ್ತು ಅದೇ ರೀತಿ ಒಂದು ಟ್ಯಾಬನ್ನು ಓಪನ್ ಆಗುತ್ತೆ. ಸೊ ಇವಾಗ ಇದು ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗತ್ತೆ. ಏನಾಗುತ್ತೆ ಅಂದರೆ ಸೆಟ್ಟಿಂಗ್ಸ್ಗಳನ್ನ ಆ ಮೊಬೈಲ್ ತಕ್ಕಂಗೆ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ಸೆಟ್ಟಿಂಗ್ಸ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಂಪಲ್ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಫಸ್ಟಿಗೆ ರೆಸೊಲ್ಯೂಷನ್ ಕೇಳುತ್ತೆ. ಸೊ ನಿಮಗೆ ರೆಸೊಲ್ಯೂಷನ್ ಅಂತಂದರೆ, ಸೊ ನೀವು ಕಡಿಮೆ ರೆಸೊಲ್ಯೂಷನ್ ಅಂತಂದರೆ ಕಡಿಮೆ ಒಂದು ಕ್ಲಿಯರಿಟಿ ಸಿಗುತ್ತೆ. ಹೆಚ್ಚಿಗೆ ರೆಸೊಲ್ಯೂಷನ್ ಅಂತಂದರೆ ಹೆಚ್ಚಿಗೆ ಒಂದು ಕ್ಲಿಯರಿಟಿ ಸಿಗುತ್ತೆ. ನೀವು ಆಲ್ಮೋಸ್ಟ್ 720 600 1600 × 720 ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಕ್ವಾಲಿಟಿ ಹೆಂಗಂತಂದ್ರೆ, ನೀವು ಹೈ ರೆಸೊಲ್ಯೂಷನ್ ಸೆಟ್ ಮಾಡ್ಕೊಂಡ್ರೆ ಸೊ ಇದನ್ನು ಕೂಡ ನೀವು 40 Mbps ಮಟ್ಟ ಸೆಲೆಕ್ಟ್ ಮಾಡ್ಕೋಬೋದು. ಅಂತಂದ್ರೆ ಸೊ ಜಾಸ್ತಿ Mbps ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಸೊ ಹೈ ಕ್ವಾಲಿಟಿ ವಿಡಿಯೋ ಕೂಡ ಹೈ ಕ್ವಾಲಿಟಿ ಕ್ಲಿಯರಿಟಿ ಬರ್ತಾ ಹೋಗುತ್ತೆ. ಸೊ ನಾರ್ಮಲ್ ನಿಮಗೆ 6 Mbps ಇರಲಿ. ಮತ್ತು ಓರಿಯಂಟೇಷನ್ ಬಂದುಬಿಟ್ಟು ನಿಮಗೆ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್, ಯಾವ ಒಂದು ಪೋರ್ಟ್ರೇಟ್ ನಿಮ್ಗೆ ಯಾವ ಒಂದು ಸ್ಕೇಪ್ ಬೇಕು ಅಂದರೆ ಆಟೋ ಇತ್ತಂದರೆ ಅದು ಆಟೋಮೆಟಿಕ್ ತಾನೇ ತೆಗೆದುಕೊಳ್ತದೆ. ಆಟೋ ಪೋರ್ಟ್ರೇಟ್ ಮೋಡ್ ಅಥವಾ ಲ್ಯಾಂಡ್ಸ್ಕೇಪ್ ಅಂತ. ಸೊ ನೀವು ಲ್ಯಾಂಡ್ಸ್ಕೇಪ್ ಹಿಡ್ಕೊಳ್ಳಿ, ಇಲ್ಲಾಂದರೆ ಪೋರ್ಟ್ರೇಟ್ ಮಾಡ್ಕೊಳ್ಳಿ. ಈ ಸೌಂಡ್ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನೀವು ಆಡಿಯೋ ಬರೀ ಸ್ಕ್ರೀನ್ ರೆಕಾರ್ಡ್ ಅಷ್ಟು ಆನ್ ಮಾಡ್ತಿರ್ತಂದ್ರೆ ಸೊ ನೀವು ಮ್ಯೂಟ್ ಅಂತ ಇಟ್ಕೊಳ್ಳಿಕ್ಕೆ ಹೋಗ್ಬಿಡೋದು, ಸೌಂಡ್ ಸಿಸ್ಟಮ್ ಅಂತ ಇಟ್ಕೊಳ್ಳಿಕ್ಕೆ ಹೋಗ್ಬಿಡೋದು, ಮೈಕ್ ಅಂತ ಇಟ್ಕೋಬೇಕು. ಯಾಕಂದರೆ ನಾವು ಮೈಕನ್ನು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡ್ತಾ ಹೋಗ್ತೇವಲ್ಲ, ಅದಕ್ಕೆ ನಾವು ಮೈಕ್ ಅಂತ ಇಟ್ಕೊಳ್ಳಿ. ಮತ್ತು ಇದು ಫ್ರೇಮ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ. ಯಾಕಂದರೆ ನಿಮಗೆ ಸೊ ಮಿನಿಮಮ್ 30 FPS ಅಂತ ಇರುತ್ತೆ. ಸೊ ಮಿನಿಮಮ್ ಅದು ಸ್ಟ್ಯಾಂಡರ್ಡ್ 30 FPS 60 FPS ಅಂತ ಇರುತ್ತೆ. ಸೊ ಇದು ಫ್ರೇಮ್ಸ್ ಪರ್ ಸೆಕೆಂಡ್ ಅಂತಂದರೆ ಏನಂತಂದರೆ, ಸೊ 1 ಸೆಕೆಂಡ್ಸಲ್ಲಿ ಅಷ್ಟೊಂದು ಫೋಟೋಗಳು ಮೂವ್ ಆಗ್ತಿರ್ತಾವೆ ಒಂದು ವಿಡಿಯೋ ಮಾಡಬೇಕಾದ್ರೆ. ಸೊ ನಿಮ್ಗೆ ಒಂದು 24 FPS ಅಂತಂದ್ರೆ 1 ಸೆಕೆಂಡ್ಸಲ್ಲಿ 24 ಫೋಟೋ ಹಿಂಗೆ ಮೂಮೆಂಟ್ ಆಗ್ತಿರ್ತಾವೆ. ಸೊ ಇವೆಲ್ಲ ಕ್ಯಾಮ್ರಾ ಒಂದು ಯೂಸ್ ಮಾಡೋರಿಗೆ, ಸೊ ಇದು ಪ್ರೊಫೆಷನಲ್ ಕ್ಯಾಮ್ರಾ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಇದನ್ನು ಸ್ಟ್ಯಾಂಡರ್ಡ್ ಇಟ್ಕೊಳ್ಳಿ. 24 ಬೇಡಪ್ಪ ಅಂದ್ರೆ 30 FPS ಇಟ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಫಿಕ್ಸ್ ಫ್ರೇಮ್ ರೇಟ್ ಅಂತ ಕ್ಲಿಕ್ ಮಾಡಿ ಇದು ಎನೇಬಲ್ ಮಾಡ್ಕೊಳ್ಳಿ. ಸೊ ಯಾಕಂತಂದರೆ ಎನೇಬಲ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಸೊ ಅದು ಏನೋ ಚೇಂಜ್ ಆಗ್ತಾ ಹೋಗಂಗಿಲ್ಲ, ಫಿಕ್ಸ್ ಫ್ರೇಮ್ ರೇಟೇ ಇರಲಿ. ಮತ್ತು ಇದು ರಿಕಾರ್ಡಿಂಗ್ ಆಪ್ಷನ್ ಅಂತ ಕೊಟ್ಟಿರೋದು, ಎಕ್ಸ್ಟ್ರಾ ಒಂದು ಫ್ಯೂಚರಿಂದ ರಿಕಾರ್ಡಿಂಗ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಲಾಕ್ ಸ್ಕ್ರೀನ್ ಲಾಕ್ ಸ್ಕ್ರೀನ್ ಅಂತಂದ್ರೆ, ಈ ನೀವು ಇದನ್ನು ಸೊ ಈ ಸ್ಕ್ರೀನ್ ರೆಕಾರ್ಡಿಂದ ಬಂದ್ ಮಾಡ್ಬೇಕಂತಂದ್ರೆ, ಸೊ ಇದು ಲಾಕ್ ಸ್ಕ್ರೀನ್ ಅಂತಂದರೆ ಇದು ನೀವು ಆನ್ ಮಾಡ್ತಿರಲ್ಲ ಆಫ್ ಮಾಡ್ತಿರಲ್ಲ ಆ ಬಟನನ್ನು ಅದನ್ನು ಬಂದ್ ಮಾಡಿದ ಕೂಡಲೇ ಅದು ಏನಾಗುತ್ತೆ, ಸೊ ಸ್ಕ್ರೀನ್ ರೆಕಾರ್ಡರ್ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಮತ್ತು ಶೋ ಜಸ್ಟಸ್ ಇದು ಎನೇಬಲ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಆಫ್ ಮಾಡ್ಕೊಳ್ಳಿ. ಶೋ ಟಚ್ ಜಸ್ಟಸ್ ಅಂದರೆ ಹಿಂಗೆ ಎನೇಬಲ್ ಮಾಡ್ಕೊಂಡಾಗ ಸೊ ಇಲ್ಲಿ ಏನು ಟಚ್ ಮಾಡ್ತಿರಲ್ಲ ನೀವು, ಸೊ
ತೋರಿಸ್ತೀನಿ ನಿಮಗೆ.